ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದೆ ಸುಮಲತಾ ಅವರು ಫಾರ್ ದ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ. ಮೊನ್ನೆ ಮಾರ್ಮಿಕವಂತರ ಟ್ವೀಟ್ ಮಾಡಿದ್ರು, ಆದರೆ ಈ ಸಾರಿ ನೇರವಾಗಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವಂತಹ ಸುಮಲತಾ ಅವರು ದರ್ಶನ್ ನನ್ನ ಹಿರಿಯ ಮಗ, ಯಾವಾಗಲೂ ಕೂಡ ಆತ ಹಿರಿಯ ಮಗನಾಗೇ ಇರ್ತಾನೆ ಅಂತ ಹೇಳಿದ್ದಾರೆ. ಯಾವಾಗಲೂ ದರ್ಶನ್ ನನ್ನನ್ನು ಮದರ್ ಇಂಡಿಯಾ ಅಂತ ಕರೀತಾ ಇದ್ದಾನೆ. ಈ ಸಂದರ್ಭದಲ್ಲಿ ಆದಷ್ಟು ಬೇಗ ಆತ ನಿರಪರಾಧಿಯಾಗಿ ಆಚೆ ಬಂದು ಮತ್ತೆ ಚಿತ್ರರಂಗದ ಜೀವನದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ ಅಂತ ನಾನು ಭಾವಿಸ್ತೀನಿ, ಪ್ರಾರ್ಥಿಸ್ತೀನಿ, ಆ ಭರವಸೆ ನನಗಿದೆ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮೃತ ರೇಣುಕಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಸುಮಲತಾ ಅವರ ಫಸ್ಟ್ ರಿಯಾಕ್ಷನ್ ಇದು. ನಾನು ಬದುಕಿರೋವರೆಗೂ ದರ್ಶನ್ ನನ್ನ ಹಿರಿಯ ಮಗ. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಸುಮಲತಾ ಅಂಬರೀಶ್ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ನನ್ನನ್ನು ಮದರ್ ಇಂಡಿಯಾ ಅಂತ ಕರೀತಾರೆ. ನಮ್ಮ ಬಂಧ ಒಂದೇ ಮತ್ತು ಯಾವತ್ತೂ ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ. ನಾನು ಬದುಕಿರೋವರೆಗೂ ದರ್ಶನ್ ನನ್ನ ಹಿರಿಯ ಮಗನೇ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸತ್ಯ ಹೊರಬರಲಿ ಮತ್ತು ಎಲ್ಲರಿಗೂ ನ್ಯಾಯ ಸಿಗಲಿ ಅಂತ ಸುಮಲತಾ ಅವರು ಈ ಪೋಸ್ಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಒಂದು ರೀತಿ ಮಾರ್ಮಿಕವಾಗಿ ಸುಮಲತಾ ಅವರು ಪೋಸ್ಟ್ ಮಾಡಿದ್ರು, ರೇಣುಕಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ತಪ್ಪು ಯಾರೇ ಮಾಡಿದ್ರು ತಪ್ಪೇ, ಹೀಗೆ ಹಲವು ವಿಚಾರಗಳು ಚರ್ಚೆ ಆಗಿದ್ದು. ಈಗ ಸುಮಲತಾ ಅವರು ಕೊಲೆ ಕೇಸ್ನಲ್ಲಿ ಬಂಧನ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಬಗ್ಗೆ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಅದಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ, ಸುಮಲತಾ ಅವರು ಈ ಸಾರಿನೂ ಮಾರ್ಮಿಕವಾಗಿ ಅವರು ಪೋಸ್ಟ್ ಮಾಡಿದ್ರ ಅಥವಾ ನೇರವಾಗಿ ದರ್ಶನ್ ಪರವಾಗಿ ನಿಂತ್ಕೊಂಡ್ರ ಅನ್ನೋದೇ ಇಲ್ಲಿ ಗೊಂದಲ ಆಗ್ತಾ ಇದೆ. ಸತ್ಯ ಹೊರ ಬರಲಿ, ಎಲ್ರಿಗೂ ನ್ಯಾಯ ಸಿಗಲಿ ಅಂತ ಹೇಳ್ತಿದ್ದಾರೆ. ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಏನು ಹೇಳ್ತೀರಿ? ಶ್ರೀಪಾದ್ ಪಟೇಲ್, ನಟ ದರ್ಶನ್ ಏನೀಗ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿದ್ದಾರೆ. ಈ ವಿಚಾರವಾಗಿ ಮೊದಲ ಬಾರಿಗೆ ಸುಮಲತಾ ಅವರು ಮೌನವನ್ನು ಮುರಿದಿರ್ತಕ್ಕಂಥದ್ದು. ಮೌನವನ್ನು ಮುರಿದು ತಮ್ಮ ಒಂದು ಅಭಿಪ್ರಾಯಗಳನ್ನು, ಸಾಕಷ್ಟು ವಿಚಾರಗಳನ್ನು ತಮ್ಮ ಟ್ವೀಟ್ ಮೂಲಕ ಇವತ್ತು ಹಂಚಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಎಲ್ಲಿಯೂ ಕೂಡ ದರ್ಶನ್ ಅವರ ವಿರುದ್ಧವಾಗಿ ಎಲ್ಲಿಯೂ ಮಾತನಾಡಿಲ್ಲ. ಬದಲಾಗಿ ದರ್ಶನ್ ಅವರನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಮತ್ತೆ ಮುಂದಾಗಿರ್ತಕ್ಕಂಥ ಸುಮಲತಾ ಅವರು ಈಗ ಏನು ಮದರ್ ಇಂಡಿಯಾ ಅಂತೇಳಿ ಹೇಳ್ತಾ ಇದ್ರು, ಅದನ್ನು ಎಲ್ಲಿಯೂ ಕೂಡ ನಾನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಬಾಂಧವ್ಯ, ಆ ಒಂದು ಅವಿನಾಭಾವ ಸಂಬಂಧ ಅದು ಮೊದಲಿಂದ ಕೂಡ ಇದೆ. ಚಿತ್ರರಂಗಕ್ಕೆ ಎಂಟ್ರಿ ಆಗೋದಕ್ಕೂ ಮುಂಚೆಯಿಂದನೂ ಕೂಡ ದರ್ಶನ್ ಅವರ ಜೊತೆಗೆ ಯಾವ ಒಂದು ಬಾಂಧವ್ಯ ಇತ್ತು, ಆ ಬಾಂಧವ್ಯ ಈಗಲೂ ಕೂಡ ಇದೆ, ಹಾಗೆ ಮುಂದೆಯೂ ಕೂಡ ಇರುತ್ತೆ ಅಂತಕ್ಕಂಥ ಹೇಳೋ ಮೂಲಕ ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ಭಾಗ. ಆದರೆ ಮುಂದುವರೆದು ಮತ್ತೊಂದು ಕಡೆ ನಟ ದರ್ಶನ್ ಅವರನ್ನು ಮತ್ತೊಂದು ರೀತಿಯಲ್ಲಿ ಸಮರ್ಥಿಸ್ಕೊಂಡಿರ್ತಕ್ಕಂಥದ್ದು. ಅದು ಈವರೆಗೂ ಕೂಡ ನಟ ದರ್ಶನ್ ಇಲ್ಲಿ ಕೊಲೆಯ ಆರೋಪಿ ಅಷ್ಟೇ ಹೊರತು, ಈ ಕೃತ್ಯದ ಆರೋಪಿ ಅಷ್ಟೇ ಹೊರತು ಇನ್ನೂ ಕೂಡ ಅಪರಾಧಿ ಅಂತ ಆಗಿಲ್ಲ ಅಂತಕ್ಕಂಥ ಮೂಲಕ ಮತ್ತೊಂದು ಕಡೆ ದರ್ಶನ್ ಅವರ ಪರ ಬ್ಯಾಟ್ಮನ್ನ ಬೀಸಿರ್ತಕ್ಕಂಥದ್ದು ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಇನ್ನು ಇದರ ಜೊತೆಗೆ ಏನು ರೇಣುಕಾಸ್ವಾಮಿ ಏನು ಹತ್ಯೆಗೀಡಾದರು, ಅವರಿಗೆ ಸಂತಾಪವನ್ನು ಕೂಡ ಸೂಚಿಸಿರ್ತಕ್ಕಂಥ ಜೊತೆಗೆ ಅವರ ಕುಟುಂಬಸ್ಥರಿಗೆ ಅವರಿಗೆ ನ್ಯಾಯವನ್ನು ಸಿಗಬೇಕು ಅಂತಕ್ಕಂಥದ್ದು ಕೂಡ ನಾವು ಒಂದು ಕಡೆ ಹೇಳಿದರೆ, ಮತ್ತೊಂದು ಕಡೆ ದರ್ಶನ್ ಅವರ ಪರವಾಗಿ ಬ್ಯಾಟ್ ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲಿಯೂ ಕೂಡ ದರ್ಶನ್ ಅವ್ರನ್ನ ಬಿಟ್ಕೊಡೋಂಥ ಪ್ರಯತ್ನ ಮಾಡಲ್ಲ. ಯಾಕೆಂತಂದರೆ ನನ್ನ ಮತ್ತು ಅವನ ಸಂಬಂಧ ಏನಿದೆ, ತಾಯಿ ಮಗನ ಸಂಬಂಧ, ಅದು ಅವರ ಚಿತ್ರರಂಗದ ಜರ್ನಿ ಏನಿತ್ತು, ಅವರ ಆರಂಭಕ್ಕೂ ಮುಂಚೆಯಿಂದನೂ ಕೂಡ ದರ್ಶನ್ ಮತ್ತು ದರ್ಶನ್ ಅವರ ಕುಟುಂಬದ ಜೊತೆಗಿನ ಆ ಸಂಬಂಧ ಈಗಲೂ ಕೂಡ ಹಾಗೇ ಇದೆ. ಅದನ್ನು ಇಲ್ಲಿಯೂ ಕೂಡ ಬಿಟ್ಕೊಡೋಂಥ ಪರಿಸ್ಥಿತಿ ಇಲ್ಲ. ಹಾಗೇನೇ ಏನು ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಮತ್ತು ಅವರ ಮಗನ ವಿರುದ್ಧವಾಗಿ ಏನೆಲ್ಲ ಟೀಕೆಗಳನ್ನು ಮಾಡಿದ್ರು ಅದನ್ನು ಕೂಡ ಖಂಡಿಸಿರ್ತಕ್ಕಂಥದ್ದು. ಜೊತೆಗೆ ಇಂತಹ ಒಂದು ಟೀಕೆಗಳನ್ನ, ಟಿಪ್ಪಣಿಗಳನ್ನು ಮಾಡ್ತಕ್ಕಂಥವ್ರಿಗೆ ಒಂದು ಮೆಸೇಜ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಸುಮಲತಾ ಅವರು. ಯಾರು ಕೂಡ ಅವರ ಭಾವನೆಗಳ ಜೊತೆ ಆಟ ಆಡಬೇಡಿ ಅಂತಕ್ಕಂಥದ್ದು ಮೂಲಕ ಒಂದು ರೀತಿಯ ದರ್ಶನ್ ಅವರ ಕುಟುಂಬದ ಜೊತೆಗೂ ಕೂಡ ನಿಂತಿರ್ತಕ್ಕಂಥದ್ದು ಸುಮಲತಾ ಅವರು. ಇದೆಲ್ಲ ವಿಚಾರವು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಇನ್ನೂ ಕೂಡ ಕೋರ್ಟ್ ಟ್ರಯಲಲ್ಲಿದೆ, ಅಂದರೆ ಪ್ರಕರಣ ಇನ್ನೂ ಕೂಡ ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು. ಹೀಗಾಗಿ ನಾನು ಹೆಚ್ಚಿನದಾಗಿ ಈ ಬಗ್ಗೆ ಪ್ರತಿಕ್ರಿಯಿಸುವುದಿಲ್ಲ. ಆದರೆ ದರ್ಶನ್ ಅವರ ನಡುವಿನ ಬಾಂಧವ್ಯ ಸಂಬಂಧ ಏನಿದೆ, ನನ್ನ ತಾಯಿ ಮತ್ತು ಮಗುವಿನ ಸಂಬಂಧ, ಅದು ಹಾಗೆಯೇ ಮುಂದುವರಿತಕ್ಕಂಥದ್ದು. ಜೊತೆಗೆ ಅವರು ಕೊಲೆಯ ಆರೋಪಿ ಅಲ್ಲ, ಅವರು ಕೊಲೆಯ ಅಪರಾಧಿ ಅಂತ ಇನ್ನೂ ಎಲ್ಲೂ ಕೂಡ ನಿರ್ಧಾರ ಆಗಿಲ್ಲ. ಅವ್ರು ಈಗವರೆಗೂ ಕೂಡ ಆರೋಪಿ ಅಂತಕ್ಕಂಥ ಮೂಲಕ ಹೇಳಿರ್ತಕ್ಕಂಥ. ಜೊತೆಗೆ ಏನು ನಟ ದರ್ಶನ್ ಇದ್ದಾರೆ, ದರ್ಶನ್ ಅವರ ಒಂದಿಗೆ
ಈ ಚಿತ್ರರಂಗ ಸಾಕಷ್ಟು ನಿರ್ಮಾಪಕರು, ಸಾಕಷ್ಟು ಮಂದಿ ಏನು ಕೆಲಸ ಮಾಡ್ತಕ್ಕಂಥವ್ರು, ಚಿತ್ರರಂಗದ ಹಿಂದೆ ತೆರೆ ಹಿಂದೆ ಕೆಲಸ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಅವರನ್ನು ನಂಬ್ಕೊಂಡಿರ್ತಕ್ಕಂಥದ್ದು. ಎಲ್ಲಿಯೂ ಕೂಡ ಅವರ ಇಮೇಜ್ಗೆ ಡ್ಯಾಮೇಜ್ ಆಗುವಂಥದ್ದಾಗಲಿ, ಅವರ ಒಂದು ವೈಯಕ್ತಿಕ ಸಂಬಂಧಕ್ಕೆ ಆಗಲಿ, ಅವರ ಕುಟುಂಬಕ್ಕೆ ಆಗಲಿ ಡ್ಯಾಮೇಜ್ ಆಗುವಂಥ ಹೇಳಿಕೆಗಳನ್ನು ಯಾರು ಕೂಡ ಅರಿಬಿಡಬಾರ್ದು. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಬಾಯಿಗೆ ಬಂದಂತೆ ಟೀಕೆಗಳನ್ನು, ಟಿಪ್ಪಣಿಗಳನ್ನ ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಸುಮಲತಾ ಅವರು. ಇದೆಲ್ಲವನ್ನೂ ಕೂಡ ಸೇರಿಸಿ ಇವತ್ತು ಒಟ್ಟಾರೆ ಸುಮಾರು ಒಂದು 5-6 ಪ್ರಮುಖ ಅಂಶಗಳನ್ನು ಒಳಗೊಂಡು ಇವತ್ತು ಸುಮಲತಾ ಅವರು ವಿಸ್ತೃತವಾಗಿ ಟ್ವೀಟನ್ನು ಮಾಡಿರ್ತಕ್ಕಂಥದ್ದು. ಈ ಮೂಲಕ ಎಲ್ಲ ಒಂದು ಕಡೆ ಸುಮಲತಾ ಅಂಬರೀಷ್ ಅವರಿಗೆ ಸಾಕಷ್ಟು ವಿರೋಧವನ್ನು ಮಾಡ್ತಾ ಇದ್ರು. ಅಂದರೆ ಒಂದು ಕಡೆ ದರ್ಶನ್ ಅಭಿಮಾನಿಗಳು ಈವರೆಗೂ ಕೂಡ